ಈ ದಿನ ರಾಯರ ದಿನ ಗುರುವಾರ. ಈ ಗುರುವಾರ ನಮಗೆ ಹೇಗಿತ್ತು, ಹೇಗೆ ದಿನ ಕಳೆದ್ವಿ ಅನ್ನೋದನ್ನ ನೋಡ್ತಾ ಬರೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ಅಶ್ವಿನಿ ಶಿವು ಕನ್ನಡ ಲಾಗ್ಗೆ ಸ್ವಾಗತ. ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಹೇಳಿದೆ, ಪ್ರತಿ ದಿನ ನಮ್ಮ ಮನೆಯಲ್ಲಿ ಏನಾದ್ರೂ ಒಂದಿರುತ್ತೆ ವಿಶೇಷತೆ ಅಂತ. ಆಕ್ಚುಲಿ ನಾನು ಅಶ್ವಿನಿ ಇಬ್ರು ಯಡಿಯೂರಲ್ಲಿ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಫಸ್ಟ್ ಇಲ್ಲಿ ತುಂಬಾ ಪ್ಲಾನ್ಸ್ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಏನೇನು ನೆಕ್ಸ್ಟ್ ಅಂತ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಸೊ ಇವಾಗ ನಂದು 4:15 ಕೆಲಸ ಮುಗೀತು, ಅಶ್ವಿನಿದು ಕೆಲಸ ಮುಗ್ದೈತೆ. ನನ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾಳೆ ಆಕ್ಚುಲಿ. ಬೀಗ ಬೇರೆ ಎತ್ಕೊಂಡೋಗ್ಬಿಟ್ಟಿದೆ. ನಾನ್ ರೆಡಿ ಆದ್ಮೇಲೆ ಅಶ್ವಿನಿ ರೆಡಿ ಆಗ್ಲಿ ಅಂತ, ಆದ್ರೂ ಬೇರೆ ಯಾವ್ದೋ ಇನ್ನೊಂದ್ ಬೇಗದಿಂದ ಮನೆ ಒಳಗಡೆ ಬಂದ್ಬಿಟ್ಟಿದ್ದಾಳೆ, ಬಂದ್ಬಿಟ್ಟಿದ್ದಾಳೆ ಮನೆ ಒಳಗಡೆ. ನಾನ್ ಬಂದಿದ್ ಲೇಟು. ನಾನ್ ಬೇಗ ಬೇಗ ರೆಡಿ ಆಗಿ ಲಾಲೆ ಫುಲ್ ಮೈಕಿಕ್ ಎಲ್ಲ ಹಾಕೊಂಡು ಲಾಕ್ ಮಾಡ್ಕೊಂಡು ನಿಂತಿದೀನಿ. ಬಂದಿದ ತಕ್ಷಣ ಗಂಡ್ಮಕ್ಳು ಓದಿ ರೆಡಿ ಆಗೋದು ಈಸಿ, ಆದ್ರೆ ನಾವ್ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಮಾಡಿ ಹೋಗ್ಬೇಕಲ್ವಾ. ಏನ್ ಮಾಡ್ದಪ್ಪ ನಮ್ಗೆ 2ನೇ ವರ್ಷ ಇದು ದೀಪಾಚಕ್ ಹೋಗ್ತಾ ಇರೋದು. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ, ಕಾಯ್ತಾ ಇದ್ದೀನಿ. ಅಲ್ಲಿ ನನ್ನ ಹಳೆ ಫ್ರೆಂಡ್ಸ್ ಗಳೆಲ್ಲ ಮೇ ಬಿ ಸಿಗ್ಬೋದು, ಅಶ್ವಿನಿ ಹಳೆ ಫ್ರೆಂಡ್ಸ್ ಗಳು ಸಿಗ್ಬೋದು. ನೀವು ಬನ್ನಿ ನಮ್ ಜೊತೆನಲ್ಲಿ ಏನೇನ್ ಮಾಡ್ತೀವಿ ಎಲ್ಲ ಒಂದ್ ಕಡೆಯಿಂದ ಪಿನ್ ಟು ಪಿನ್ ತೋರಿಸ್ತೀನಿ ನಾನು ನಿಮ್ಗೆ. ಆಕ್ಚುಲಿ ನಾವಿಬ್ರು ಹಿಂಗ್ ರೆಡಿ ಆಗಿದೀವಿ, ಇಬ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀವಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸರಿನಾ, ಬೇಗ ಕಮೆಂಟ್ ಮಾಡಿ. ತುಮಕೂರ್ನ 5:30ಗೆ ಬಿಟ್ಬಿಟ್ಟು ಅಲ್ಲಿಂದ ಕುಣಿಗಲ್ಗೆ ಹೋಗಿ, ಕುಣಿಗಲಿಂದ ಯಡಿಯೂರಿಗೆ ಹೋಗಿ ಹತ್ರ 7 ಗಂಟೆ ಅಷ್ಟೊತ್ತಿಗೆ ಯಡಿಯೂರು ರೀಚ್ ಆದ್ವಿ. ಫ್ರೆಂಡ್ನ ಭೇಟಿ ಆಗಬೇಕಾಗಿತ್ತು. ಫಸ್ಟ್ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಯಾರೋ ಹೊರಗಡೆ ಕೂತವ್ರು ಏನೋ ಮಾತಾಡಿಸ್ತಾ ಇದ್ರು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ವಿ. ನಾನು ಕುಣಿಗಲ್ಲಲ್ಲಿ ಜ್ಞಾನ ಸಂಪದ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲ ಜೊತೆಲೆ ಓದಿದ ಜೊತೆಲೇನೆ ಕೆಲಸ ಮಾಡ್ತಿರೋದು ಬೇರೆ. ನಾನು ಲೆಕ್ಚರರು, ಇವಳು ಲ್ಯಾಬ್ ಟೆಕ್ನಿಷಿಯನ್ ಹಾಸ್ಪಿಟಲ್ ಅಲ್ಲಿ. ಏನಪ್ಪಾ ಗೆಳೆಯ, ಇದು ನಮ್ಮ ಸ್ನೇಹಿತನ ಮನೆ. ಆಲ್ರೆಡಿ ನೋಡಿದೀರಾ, ಇನ್ನೊಂದ್ಸರಿ ಆಯ್ ಮಾಡ್ಬಿಡಪ್ಪ ಹಂಗೆ, ನಮ್ದು ಡೈಲಿ ಲಾಗ್ಗೆ. ಇದು ಮನೆ ಎಲ್ಲ ಚೇಂಜ್ ಮಾಡಿದಾರೆ ಇವರು. ಮನೆ ನೋಡಿ ಹೆಂಗಿದೆ. ಇದು ಅಡಿಗೆ ಮನೆ ನಮ್ಮ ಫ್ರೆಂಡ್. ಇದು ಮನೆ ಮುಂಚೆ ದೊಡ್ಡ ಮನೇಲಿದ್ರು, ಇವಾಗ ಸ್ವಲ್ಪ ಚಿಕ್ಕ ಮನೆಗೆ ಶಿಫ್ಟ್ ಆಗಿದ್ದಾರೆ, ಯಾಕೆಂದ್ರೆ ಇರೋದು ಇಬ್ರಲ್ಲ, ಅದಕ್ಕೋಸ್ಕರ. ಇನ್ನ ಈ ಕಡೆ ಹೀರೋಯಿನ್ ಹಾಯ್ ಮಾಡಿದಂಗೆಮ್ಮ ಒಂದು ರೆಡಿನ ಎಲ್ಲ ಹೊಡದ. ಆಕ್ಚುಲಿ ತುಮಕೂರಿಂದ ಇಲ್ಲಿ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು, ಯಾಕೆಂದ್ರೆ 60 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ. ತುಮಕೂರಿಂದ ಕುಣಿಗಲ್ಲು, ಕುಣಿಗಲ್ಲಿಂದ ಇಲ್ಲಿಂದ ಪ್ರೌಢರ್ ಮನೆ, ಪ್ರೌಢರ್ ಮನೆಯಿಂದ ಯಡಿಯೂರು ದೇವಸ್ಥಾನ. ಬನ್ನಿ, ಆಲ್ರೆಡಿ ಎಲ್ಲರೂ ರೆಡಿ ಆಗೋಗಿದೆ. ನೋಡಿ ಹೀರೋ ಹೆಂಗ್ ಕಾಣಿಸ್ತಾ ಇದೆ. ನನ್ನ ಬಾಲ್ಯದ ಮೊದ್ಲೇ ಪ್ಯಾಕಿಂಗ್ ಎಲ್ಲ ಬಿಚ್ಚ ಕೇಳಿ, ಪ್ಯಾಕಿಂಗ್ ಎಲ್ಲ ಬಿಚ್ಚ ಅನ್ಬಾಕ್ಸಿಂಗ್ ಆಗ್ತಾ ಇದೀವಿ. ಚಳಿ ಆಯ್ತು ಜಾಸ್ತಿ ಹೊರಗಡೆ, ನಡೀತಾ ಬಂತ. ನಾನು ಪ್ರವೀಣ, 4 ಜನ. ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ, ಅಲ್ಲಿ ಒಳಗಡೆ ಬೈಕೆಲ್ಲ ಹೋಗೋದಕ್ಕೆ ಜಾಗ ಬಿಡ್ತಿರಲಿಲ್ಲ ಪೊಲೀಸರು. ಅದಕ್ಕೆ ಬೈಕ್ನ ತುಂಬ ದೂರ ನಿಲ್ಲಿಸ್ಬಿಟ್ಟು ಒಳಗಡೆ ನಡ್ಕೊಂಡು ಹೋಗಬೇಕಾಗಿತ್ತು. ಸೊ ನಡ್ಕೊಂಡೆ ತುಂಬ ಹೊತ್ತು ಹೋದೋ. ಅದಾದಮೇಲೆ ಕೊನೆಗೆ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ಸ್ಗಳೆಲ್ಲ ಒಬ್ಬೊಬ್ಬರೇ ಸಿಗ್ತಾ ಹೋದರು. ಆ್ಯಕ್ಚುಲಿ ಇದೆಲ್ಲ ನಾನು ಹುಟ್ಟಿ ಬೆಳೆದಂಥ ಜಾಗ. ಇಲ್ಲಿ ಸಾಕಷ್ಟು ನೆನಪುಗಳಿದೆ ನನಗೆ. ಇಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಬಟ್ ಏನಂತಂದ್ರೆ, ಇಲ್ಲಿ ನಾನು ಆಕ್ಚುಲಿ ಅಲ್ಲೇ ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡಿ ವಿಡಿಯೋ ಮಾಡಿದ್ದು. ಬಟ್ ಆದ್ರೂ ವಾಯ್ಸ್ನ ಕೊನೆಗೆ ರಿಮೂವ್ ಮಾಡ್ಬೇಕಾಗಿ ಬಂತು. ಯಾಕಂತಂದ್ರೆ ಅಲ್ಲಿ ಒಂದು ಹಾಡೆಲ್ಲ ಹಾಕಿದ್ರು ಮೈಕಲ್ಲಿ ಹಾಡೆಲ್ಲ ಹಾಕಿದ್ರೆ ಅದು ಯೂಟ್ಯೂಬ್ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಮತ್ತೆ ಇದ್ ಬಂದ್ಬಿಡುತ್ತೆ, ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ರಿಮೂವ್ ಮಾಡ್ಬೇಕಾಯ್ತು. ಇವರು ನಾವಮ್ಮ, ಆಕ್ಚುಲಿ ನಮ್ಗಿಂತ ಮುಂಚೆನೆ ಹೋಗಿದ್ರು ಆಲ್ರೆಡಿ. ಇವರು ನಾವಮ್ಮ ನಮ್ಗಿಂತ ಮುಂಚೆನೆ ಹೋಗಿದ್ರು, ಆಲ್ರೆಡಿ ಅಲ್ಲಿದ್ರು. ನಾವ್ ಅಮ್ಮನ ಕೈಯಲ್ಲೇ ಹೇಳ್ಸಿದೆ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಮ್ಮ, ನನ್ನ ಯೂಟ್ಯೂಬ್ ಚಾನಲ್ನ ಎಲ್ರು ವಾಚ್ ಮಾಡಕ್ ಹೇಳಮ್ಮ ಅಂತ ಹೇಳಿದೆ. ನಾವಮ್ಮ ಹೇಳಿದ್ರು. ಬಟ್ ಆದ್ರೆ ಅಲ್ಲಿ ಹಾಡೆಲ್ಲ ಹಾಕಿದ್ರು, ಬೇರೆ ಬೇರೆ ಶಬ್ದ ಇತ್ತು. ಅದರಿಂದ ಅದು ಯೂಟ್ಯೂಬ್ ಅಲ್ಲಿ ಇದು ಕಮ್ಯುನಿಟಿ ಸ್ಟ್ರೈಕ್ ತೋರಿಸುತ್ತೆ, ಅಥವಾ ಕಾಪಿರೈಟ್ ಅಂತ ಬರುತ್ತೆ. ಸೊ ಅದೇ ರೀಸನ್ ತೆಗಿಬೇಕಾಯ್ತು. ಇವ್ನು ನಮ್ಮ ಅಕ್ಕನ ಮಗ, ನನ್ನ ಸ್ವಂತ ಅಕ್ಕನ ಮಗ, 2ನೇ ಮಗ.
ಆಕ್ಚುಲಿ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಮಾತಾಡ್ತಾನೆ. ಬಟ್ ಆದ್ರೆ ಅವ್ನ ವಾಯ್ಸ್ ಇವತ್ತಲ್ಲ ಅಂದ್ರೆ ಇನ್ನೊಂದ್ ದಿವಸ ಯಾವ ತರ ಖಂಡಿತವಾಗ್ಲೂ ಕೇಳಿಸ್ತೀನಿ. ಅದ್ ಆಕ್ಚುಲಿ ಅಲ್ಲಿ ಜಾತ್ರೆ ನಡೀತಾ ಇದ್ರಿಂದ ಅಲ್ಲಿ ಕರೆಕ್ಟ್ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ. ಇವ್ರು ನನ್ ಸ್ವಂತ ಅಕ್ಕ, ಮೊದಲನೇ ಅಕ್ಕ ಇವರು. ಆಕ್ಚುಲಿ ಅವ್ರ ಕಡೆಯಿಂದನೂ ಹೇಳಿಸ್ದೆ ನಾನು, ಇದು ನಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ ಅಂತ. ಸೊ ಅವರು ಪಾಪ ಸ್ವಲ್ಪ ನಾಚಿಕೆ ಸ್ವಭಾವ, ಸೊ ಹಾಗಾಗಿ ಏನು ಹೇಳಿಲ್ಲ, ಏನು ಮಾತಾಡ್ಲಿಲ್ಲ. ಅವ್ರು ಏನೋ ಇದನ್ನ ಬೇರೆ ವರ್ಕ್ ಅಲ್ಲಿ ಸ್ವಲ್ಪ ಬಿಸಿ ಇದ್ರು, ಸೊ ಹಾಗಾಗಿ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡಕ್ ಹೋಗಿರ್ಲಿಲ್ಲ. ಆಲ್ರೆಡಿ ಅವ್ರು ಬಂದು 4 ದಿನ ಆಗಿತ್ತು, ಬಟ್ ಸ್ಟಿಲ್ ನನಗೆ ಅವ್ರನ್ನ ಭೇಟಿ ಯಾಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ನಾನು ಕಾಲೇಜ್ಗೆ ಹೋಗ್ತಿದ್ನಲ್ಲ, ಕಾಲೇಜ್ ವರ್ಕ್ ಇತ್ತಲ್ಲ ಸ್ವಲ್ಪ. ನಾನು ತುಮಕೂರಲ್ಲಿ ಮನೆ ಮಾಡಿರೋದ್ರಿಂದ ಅವ್ರು ಕುಣಿಗಲಿಗೆ ಬಂದಿದ್ದು, ಸೊ ಹಾಗಾಗಿ ಅವ್ರನ್ನ ಸರಿಯಾಗಿ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲೇ ಒಂದ್ 5 ನಿಮಿಷ ನಿಂತ್ಕೊಂಡು ಹಾಗೆ ಮಾತಾಡ್ಸ್ಬಿಟ್ಟು ಅಲ್ಲಿಂದ ಮೂವ್ ಆನ್ ಆದ್ವಿ. ಕೊನೆಗೆ ಸ್ವಲ್ಪ ದೂರ ಹೋದ್ಮೇಲೆ ನಮ್ ಜೊತೆನಲ್ಲಿ ನಮ್ಮ ವೈಫ್ ಅವರ ಫ್ರೆಂಡ್ಸ್ ಗಳೆಲ್ಲರೂ ಕೂಡ ಜಾಯಿನ್ ಆದ್ರು. ಸೊ ಫಸ್ಟ್ ಇದ್ದಿದ್ದು ನಾನು, ನನ್ನ ವೈಫ್, ನನ್ನ ಫ್ರೆಂಡ್ ಅವ್ರ ಹೆಂಡತಿ, 4 ಜನ ಇದ್ದಿದ್ದು. ಅದಾದ್ಮೇಲೆ ಆಮೇಲೆ ನಮ್ಮ ವೈಫ್ ಅವರ ಫ್ರೆಂಡ್ ಅವರ ತಂಗಿದಿರು ಅವರೆಲ್ಲರೂ ಸೇರ್ಕೊಂಡು, ಸೊ ಹಾಗೆ ನಾವು 4 ಜನ ಇದ್ದವರು ಟೋಟಲ್ 8 ಜನ ಆದ್ವಿ. ಸೊ ಎಲ್ಲಾ ಪೂರ್ತಿ ಒಂದ್ ಕಡೆಯಿಂದ ಎಲ್ಲಾ ಪೂರ್ತಿ ಜಾತ್ರೆ ಎಲ್ಲ ಓಡಾಡ್ಕೊಂಡ್ ಬಂದ್ವಿ. ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಗಳಿದ್ವು. ಅಲ್ಲೆಲ್ಲಕ್ಕಿಂತ ಎಷ್ಟ ಆಗಿದೆ ಅಂದ್ರೆ ದೀಪನ ತುಂಬಾ ಡಿಸೈನ್ ಆಗಿ ಇಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಲಕ್ಷ ದೀಪೋತ್ಸವಕ್ಕೆ ಹೋಗೋದೇ ಒಂದು ಸೌಭಾಗ್ಯ ಅಂತ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇತ್ತು ಎಲ್ಲ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇದೀರಾ, ತುಂಬಾ ಜನ ಇದಾರೆ. ಅಲ್ಲಿ ಪ್ರವೀಣ ಇಲ್ಲಿ ದೀಪ ಹಚ್ತಾ ಇದ್ದಾನೆ, ಆ ಕಡೆ ನನ್ನ ವೈಫ್ ಇದ್ದಾಳೆ, ಅದರಿಂದ ಆ ಕಡೆಗೆ ನನ್ನ ತಂಗಿಯಮ್ಮವರು ದೀಪ ಹಚ್ತಾ ಇದ್ದಾರೆ. ಆಕ್ಚುಲಿ ವಿಡಿಯೋ ಮಾಡೋರು ಯಾರು ಬೇಕಾಗಿತ್ತಲ್ಲ, ಸೊ ಹಾಗೆ ವಿಡಿಯೋ ನಾನೇ ಮಾಡ್ತಾ ಇದ್ದೆ. ಅವರೆಲ್ಲರೂ ದೀಪ ಹಚ್ಚುತ್ತಾ ಇದ್ರು. ಅವರೆಲ್ಲರೂ ಆದ ಕೂಡಲೇ ಅದ್ರ ನಂತರದಲ್ಲಿ ನಾನ್ ದೀಪ ಹಚ್ಚಿದೆ. ಸೊ ಹಾಗಾಗಿ ಅದೊಂಥರ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಲಕ್ಷ ದೀಪೋತ್ಸವ ಅನ್ನೋದು ಪ್ರತಿ ಸರಿನೂ ಕೂಡ ನಮಗೆ ಒಂಥರ ಒಂದು ಮೆಮೊರಬಲ್ ಇವೆಂಟ್. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಂತ ಜಾಗನೇ ಯಡಿಯೂರು. ಪ್ರತಿ ಸರಿ ಲಕ್ಷ ದೀಪೋತ್ಸವನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೂ ಕಳೆದ ವರ್ಷ ನಾನು ಲಕ್ಷ ದೀಪೋತ್ಸವಕ್ಕೆ ಹೋಗಕ್ ಆಗಿರ್ಲಿಲ್ಲ. ಬಟ್ ಆದ್ರೆ ಈ ವರ್ಷ ಮತ್ತೆ ಅವಕಾಶ ಸಿಕ್ತು. ವರ್ಕ್ ಇದ್ರು ಕೂಡ ಸಂಜೆ ಮೇಲ್ಗಡೆ ಆದ್ರೂ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೆ. ಇನ್ನ ಇವರೆಲ್ಲ ನಮ್ಮ ವೈಫ್ ನ ಫ್ರೆಂಡ್ನ ತಂಗಿದಿರು ಇವರೆಲ್ಲ. ಸೊ ಹಾಗೆ ಅವ್ರನ್ನೆಲ್ಲ ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಾತಾಡಿದ್ವಿ. ಹಾಗೆ ಎಲ್ರು ಒಟ್ಟಿಗೆ ಆಟ ಆಡಕ್ಕಂತ ಹೋದ್ವಿ. ಆಕ್ಚುಲಿ ತುಂಬಾ ಫನ್ ಇತ್ತು. ನಾವೆಲ್ಲ ಜಾಸ್ತಿ ಜನ ಇದ್ವಲ್ಲ, ಸೊ ಹಾಗಾಗಿ ಒಳ್ಳೆ ಮಜಾ ಇತ್ತು. ಎಲ್ರು ಹೋಗೋರು ಮಾತಾಡ್ಕೊಂಡು ಕಾಲ್ ಎಳ್ಕೊಂಡು ಚೆನ್ನಾಗಿ ನಗಾಡ್ಕೊಂಡು ಹೋದ್ವಿ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಅಲ್ಲಿ ಇದು ಜೋರಾಗಿ ಮೈಕಲ್ಲಿ ಹಾಡ್ ಹಾಕಿದ್ರಿಂದ ನಾನು ಅಲ್ಲಿ ಯಾವುದೇ ಆಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ. ಅದಕ್ಕೊಂದು ಬೇಜಾರ್ ಮಾಡ್ಕೋಬೇಡಿ. ಹಾಗೆ ಆಟ ಆಡಕ್ ಹೋಗಿದ್ವಿ. ಇಲ್ಲಿ ಸಾಕಷ್ಟು ಜನ ಇದ್ರು, ಸಿಕ್ಕಾಪಟ್ಟೆ ಜನ ಇದ್ರು. ನಮ್ಗೆ ಟಿಕೆಟ್ ತಗೊಳಕ್ ಆಗುತ್ತೋ ಇಲ್ವೋ ಅನ್ನೋ ತರ ಆಗಿತ್ತು ಪರಿಸ್ಥಿತಿ. ಬಟ್ ಸ್ಟಿಲ್ ಬೇರೆ ದಾರಿ ಇಲ್ದೇನೆ ನಮ್ಗೆ ಆಟ ಆಡ್ಲೇಬೇಕಂತೇಳಿ ನಮ್ಮ ಮನ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ವಿ. ಆಗಿದ್ದಾಗ್ಲಿ ಅದೇನ್ ಬೇಕಾದ್ರೂ ಆಗ್ಲಿ ಅನ್ಬಿಟ್ಟು ಕೊನೆಗೂ ಹಂಗು ಹಿಂಗು ಮಾಡಿ ಕೊನೆಗೂ ನುಗ್ಗಿ ಎಲ್ಲ ಮಾಡಿ ಒಂದು 6 ಟಿಕೆಟ್ ತಗೊಂಡ್ಬಂದ್ವಿ. ಯಾಕೆಂದ್ರೆ ನಾವು ಟೋಟಲ್ 6 ಜನ ಇದ್ವಲ್ಲ, 6 ಟಿಕೆಟ್ ತಗೊಂಡ್ಬಂದ್ವಿ. ಒಬ್ರು ಆಡಂಗಿರ್ಲಿಲ್ಲ. ಸೊ ಹಾಗಾಗಿ 7 ಜನ ಇದ್ದಿದ್ದು, ಅದ್ರಲ್ಲಿ ಒಬ್ರು ಬಿಟ್ಟು ಇನ್ನು 6 ಜನಕ್ಕೆ ಅಂತ 6 ಟಿಕೆಟ್ ತಗೊಂಡ್ವಿ. ಲೈನ್ ತುಂಬಾನೇ ರಶ್ ಇತ್ತು. ಬಟ್ ಆದ್ರೂ ನಿಂತ್ಕೊಂಡು ಹೇಗೋ ಮಾಡಿ ನುಗ್ಗಿ ಬಗ್ಗಿ ಹೆಂಗ ಮಾಡಿ ಕೊನೆಗೂ ನಾವು ನಮ್ ಸೀಟಿಗೆ ಹೋಗಿ ಕೂತ್ಕೊಬಿಟ್ವಿ. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು 6 ಜನ ಇದ್ದಿದ್ದು, 4 ಜನ ಹುಡುಗಿರು, 2 ಹುಡುಗರು. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಇಬ್ಬರು ಒಂದ್ರಲ್ಲಿ ಕೂತ್ಕೊಂಡ್ವಿ. ನನ್ನ ವೈಫ್ ಅಶ್ವಿನಿ ಮತ್ತು ಅವ್ರ ಫ್ರೆಂಡು ಪೂಜಾ ಒಂದ್ರಲ್ಲಿ ಕೂತ್ಕೊಂಡ್ರು. ಇನ್ನು ಪೂಜಾ ಅವರ ತಂಗಿ ಇಬ್ಬರು ಇನ್ನೊಂದ್ರಲ್ಲಿ ಕೂತ್ಕೊಂಡ್ರು. ಸೊ 3 ಜನ ಸಪ್ರೇಟ್ ಆಗೋದ್ವಿ. ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಅದ್ರ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಅಶ್ವಿನಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು, ತುಂಬಾ ಖುಷಿಯಾಗಿದ್ಲು. ನನಗೂ ತುಂಬಾ ಖುಷಿ ಆಯಿತು. ಡಿಸ್ಕೋ ಡ್ಯಾನ್ಸ್ ಆಡಿದ್ದೆಲ್ಲ ಆಯಿತು, ಎಲ್ರಿಗೂ ತುಂಬ ಖುಷಿ ಆಯಿತು. ಎಲ್ಲರೂ ಕೊನೆಗೂ ಅದರಿಂದ ಇಳಿತಾ ಇದ್ವಿ. ಹಾಗೆ ಡಿಸ್ಟರ್ಬೆನ್ಸ್ ಇಳಿದ್ಬಿಡ್ಬೇಕಾದ್ರೆ ನನ್ನ ಫ್ರೆಂಡ್ ಹೇಮಂತ್ ಅಂತ, ಸೊ ಇಲ್ಲಿ ಮತ್ತೆ ಸಿಗ್ದ ಎಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಕ್ಚುಲಿ ತುಂಬಾ ರಶ್ ಇತ್ತು, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಏನ್ ಮಾಡಿದ್ವಿ, ಎಲ್ರಿಗೂ ಹೊಟ್ಟೆ ಹಸ್ತಿತ್ತು. ಆಟಾಡಿ ಕೊನೆಗೆ ಎಲ್ರು ಸೇರಿ ಊಟ ಮಾಡಕ್ಕೆ ಹೋಗ್ಬಿಡೋಣ ಅಂತೇಳಿ ಹುಡುಕೊಂಡು ಹೋದ್ವಿ. ಆಕ್ಚುಲಿ ನಾವು ಫಸ್ಟ್ ಹುಡುಕಿದ್ದೇನು ಅಂತಂದ್ರೆ, ಅವಾಗ್ಲಿಂದ ಸಂಜೆಯಿಂದ ಪ್ರಸಾದ ಕೊಡ್ತಾ ಇದ್ರಲ್ಲ, ಪ್ರಸಾದ ಎಲ್ಲಿ ಕೊಡ್ತಿದ್ದಾರೆ ಅಂತ ಹುಡುಕಿದ್ವಿ. ಬಟ್ ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಆಟ ಆಡ್ಕೊಂಡ್ ಬರೋಷ್ಟೊತ್ತಿಗೆ ಅಲ್ಲೇ ತುಂಬಾ ತಡ ಆಗಿತ್ತು. ಸೊ ಹಾಗಾಗಿ ನಮ್ಗೆಲ್ಲೂ ಫ್ರೀ ಊಟ ಸಿಗ್ಲಿಲ್ಲ. ಸೊ ಕೊನೆಗೂ ಇನ್ನೇನ್ ಮಾಡೋದು, ಆ ಹೋಟ್ಲಿಗೆ ಹೋಗಿ ತಿನ್ನೋಣ ಅನ್ಬಿಟ್ಟು ಹೋಟ್ಲಿಗೆ ಹೋದ್ವಿ. ಅಲ್ಲಿ ಇಡ್ಲಿ ಎಲ್ಲ ಇತ್ತು. 7 ಇಡ್ಲಿನ ಆರ್ಡರ್ ಮಾಡಿದ್ವಿ. ಎಲ್ರು ಇಡ್ಲಿ ತಿಂದ್ವಿ. ಬಟ್ ಇಡ್ಲಿ ಎಲ್ಲ ಒಂದೇ ಟೇಬಲ್ ಮೇಲೆ ತಿಂದ್ಬೇಕಾದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಅಷ್ಟು ಮಾತಾಡಿದ್ವಿ, ಅಷ್ಟು ನಗಾಡಿದ್ವಿ. ಅದಕ್ಕಂತೂ ಲಿಮಿಟ್ ಇಲ್ಲ ಬಿಡಿ, ಅಷ್ಟು ನಗಾಡಿದ್ವಿ, ಅಷ್ಟು ಚೆನ್ನಾಗಿತ್ತು ಆ ಮೂಮೆಂಟ್ ಎಲ್ಲ. ಆದ್ಮೇಲೆ ಕೊನೆಗೆ ಎಲ್ರು ಅದ್ರಲ್ಲಿ ಬಂದಿದ್ದ 3 ಜನ ಬಸ್ಗೆ ಹೋಗ್ಬೇಕಾಗಿತ್ತು. ಅವ್ರನ್ನ ಬಸ್ಗೆಲ್ಲ ಹಚ್ಚಿ ನಾವು ಅವ್ರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ನಮ್ಮ ಮನೆ ಕಡೆ ಹೊರಟ್ವಿ. ಈ ದಿನ ತುಂಬಾನೇ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಇದೇ ತರ ನಮ್ಮ ನಾಳೆ ದಿನ ಹೇಗಿರುತ್ತೆ ಅನ್ನೋದನ್ನ ನಾಳೆ ಲಾಗ್ದಲ್ಲಿ ನೋಡಿ. ಸಿ ಅಗೈನ್. ಎಲ್ರಿಗೂ ಹ್ಯಾಪಿ ನೈಟ್. ಗುಡ್ ಬಾಯ್.